ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಈ ದಿನ ಒಂದು ಅದ್ಭುತವಾದ ಸಮಗ್ರ ಸಾವಯವ ಅಡಿಕೆ ತೋಟವನ್ನು ನೋಡಲಿಕ್ಕೆ ಬಂದಿದ್ದೇವೆ ಸ್ನೇಹಿತರೆ. ಅವರು ಎಷ್ಟೊಂದು ಅದರಲ್ಲಿ ವೈವಿಧ್ಯತೆಯನ್ನು ಅನುಸರಿಸಿದ್ದಾರೆ ಅಂತ ಹೇಳಿದರೆ ಅವರ ಬಾಯಿಂದಲೇ ಕೇಳಬೇಕು. ಅವರು ಎಷ್ಟೊಂದು ಆದಾಯವನ್ನು ಗಳಿಸಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದ್ಭುತವಾದ ತೋಟದ ಒಂದು ಮಾಹಿತಿಯನ್ನು ಆ ರೈತರಿಂದಲೇ ಪಡೆಯೋಣ ಬನ್ನಿ ಸ್ನೇಹಿತರೆ. ಆಯಿತು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಮಾರ್ಟಿನ್ ಅಂತ. ನಂದು ಮೇನು ಇದೆ. ನಿಮ್ಮದು ಊರು ತಾಲೂಕು ದಾಸಕೋಡ್ನಳ್ಳಿ. ನಾವು ಮೊದಲು ಮೆಕ್ಯಾನಿಕ್ ಆಗಿದ್ದೆ. ಈಗ 6 ವರ್ಷದಿಂದ ಕೊರೋನಾ ಬಂದ ಮೇಲೆ ವ್ಯವಸಾಯ ಮಾಡ್ತಾಯಿದ್ದೀನಿ. ಸಮಗ್ರ ಕೃಷಿ ಅಂದರೆ ನನಗೆ ಭಾರಿ ಇಷ್ಟ. ಯಾಕೆಂತಂದರೆ ತಿಂಗಳ ಆದಾಯ, ವಾರ್ಷಿಕ ಆದಾಯ ಇಂಥವೆಲ್ಲ ಬರಬೇಕು ಅಂತಂದರೆ ಸಮಗ್ರ ಕೃಷಿ ಬೇಕು. ಖಂಡಿತ ನಿಮ್ಮ ಆಶಯ ಒಳ್ಳೆಯದೇ. ಎಷ್ಟು ಎಕರೆ ಸರ್ ನಿಮ್ಮದು? ಇದು ನಂದು 2 ಎಕರೆ. 2 ಎಕರೆ. ಬನ್ನಿ. ಇವರು ನಿಮ್ಮ ತಂದೆಯವರಲ್ಲ? ನಮ್ಮ ತಂದೆಯವರು. ನಿಮ್ಮ ಹೆಸರು ಯಜಮಾನ್ರೆ? ನಮ್ಮ ಹೆಸರು ವಿಲಿಯಮ್ ಅಂತ. ವಿಲಿಯಮ್. ಸರಿ ಸರಿ. ಈಗ ನಾನು ಹಳ ಹೊಡೆದು ಅಚ್ಚುಕಟ್ಟು ಮಾಡ್ತಾಯಿದ್ದೆ. ಅದೆಲ್ಲ ಇನ್ನು ಮುಂದೆ ಮಾಡಬಾರ್ದು ಅಂತೇಳಿ ನಾಟಿ ಕೋಳಿ ಸಾಕೋದಕ್ಕೋಸ್ಕರ ಈಗ ಪೂರ್ತಿ ಫೆನ್ಸಿಂಗ್ ಮಾಡಿಬಿಟ್ಟು ಪೂರ್ತಿ ಜಮೀನಿಗೆ ಫೆನ್ಸಿಂಗ್ ಮಾಡಿದ್ದೀನಿ. ಭಾಳ ಒಳ್ಳೆಯದು. ಪೂರ್ತಿ ಮಾಡಿದ್ದೀನಿ. ಇನ್ನು ನಾಟಿ ಕೋಳಿಗಳು ತರಬೇಕು. ಫೆನ್ಸಿಂಗ್ ಮಾಡಿಬಿಟ್ರಲ್ಲ ಇಡೀ ತೋಟಕ್ಕೆ. ಎಷ್ಟಾಯಿತು ಖರ್ಚು? ಇದು ಒಟ್ಟು 3 ಲಕ್ಷ ರೂಪಾಯಿ ಆಗ್ತೈತೆ. ಅದ್ರದ್ದು ಫೆನ್ಸಿಂಗಿಂದ? ಫೆನ್ಸಿಂಗ್ಗೆ 100 ಕಂಬ ಹಾಕಿದ್ದೀನಿ. ಸರಿ ಸರಿ. ಸ್ಟಾರ್ಟಿಂಗೇ 1,000 ತತ್ತಿ. ಇದು ಬಾಳೆ ಯಾವ್ದ್ರಿ ತಳಿ? ಇದು G9 ಅಂತ. ಮಾರ್ಟಿನ್ ಸರ್, ನೀವು ದೂರ ಹೋಗ್ಬೇಡ್ರಿ ನಮ್ಮಿಂದ. ಬನ್ನಿ. ಇದು ಬಾಳೆ 12 ತಿಂಗಳಾಯಿತು. 12 ತಿಂಗಳಾದ್ಮೇಲೆ ಈಗ ಗೊನೆ ಶುರು ಆಗಿದ್ದಾವೆ. ಯಾವುದು ಬಾಳೆ? ಇದು G9. G9? ಇದು G9 ಅಂದರೆ ಇದರಲ್ಲಿ ಪಚ್ಚಬಾಳೆಯಲ್ಲಿ ಬರುತ್ತಾ? ಪಚ್ಚಬಾಳೆಯಲ್ಲಿ ಇದು ಒಂದು ಪಚ್ಚಬಾಳೆ ತಳಿನೇ. ಏನು ತಳಿರಿ? ಎಷ್ಟುದ್ದ ಗೊನೆ ಇದೆ? ಭಾಳ ಖುಷಿ ಆಯ್ತು ಬಿಡ್ರಿ. ನಿಮ್ಮ ತೋಟ ನೋಡ್ದಂಗೆ ಹೋಗಿದ್ರೆ 200 ಚೀಲ ಕುರಿ ಗೊಬ್ಬರ ಹಾಕಿದ್ದೀನಿ, 150 ಚೀಲ ಕೋಳಿ ಗೊಬ್ಬರ ಹಾಕಿದ್ದೀನಿ. ಬಿಟ್ರೆ ಮತ್ತೇನು ಹಾಕಿಲ್ಲ. ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಗೊಬ್ಬರ ಹಂಗೆ ಸುಮ್ಮನೆ ಸ್ಟಾಕ್ ಇಟ್ಟಿದ್ದೀನಿ. ಸರಿ. ಹಾಕಿ ಜಾಸ್ತಿ ಆಗಿ ಸಸಿಗಳು ಬೇರೆ ತಂದಿದ್ದೀನಿ. ಚಕ್ಕೆ, ಲವಂಗ ಏನೇನೋ ಕೊಟ್ಟವ್ರೆ ನಮ್ಮ ಸಾವುಕಾರರು. ಇನ್ನೂ ಹಾಕ್ಬೇಕು. ಇದೆಲ್ಲ ಹಾಕ್ಬೇಕು. ಇನ್ನೂ ಹಾಕ್ಬೇಕು. ನಾನೇ ಬೆಳೆಸ್ಕೊಂಡ್ರೆ. ಏನು ಗಿಡಗಳು ಇವು? ಇದು ಚಕ್ಕೆ, ಇಲ್ಲಿ ಲವಂಗನೂ ಇದೆ. ಇದೆ. ಸ್ವಲ್ಪ ಸುಮಾರು ಜನ ನಮ್ಮ ಸ್ನೇಹಿತರು ಹಾಕಿದ್ದೀರಾ? ನಾವು ಏಲಕ್ಕಿಯಲ್ಲಿ ತಗೊಂಡು ಹಾಕಿದ್ದೀವಿ. ಏಲಕ್ಕಿ ಇದು ಮೆಣಸು ಹಾಕಿದ್ದೀವಿ. ಮೆಣಸು ಹಾಕಿ ಸಾಂಬಾರು ಪದಾರ್ಥಗಳನ್ನು ಬೆಳೀತಾ ಇದ್ದೀರಿ? ಇನ್ನು ಬೆಳಿಬೇಕು. ಆ ಮೆಣಸೆಲ್ಲ ಹಾಕಿದ್ದೀವಿ. ಫೆನ್ಸಿಂಗು ಅಲ್ಲಿ ತನಕ ಬರುತ್ತೆ. ನಿಮ್ಮದು ಈಗ ಇದು ಎಂಡ್ ಇದೆಯಲ್ಲ ಅಲ್ಲಿವರೆಗೆ? ಅಲ್ಲಿ ಕಂಪ್ಲೀಟ್ ಅಲ್ಲಿಂದ ಬರುತ್ತೆ. ರೌಂಡ್ ಹಾಕೊಂಡು ಬರುತ್ತೆ. ನಿಮ್ಮದು ತೆಂಗು ಇದೇನು? ತೆಂಗಲ್ಲಿ ತುಂಬಾ ಒಳ್ಳೆ ತೆಂಗು ಇದು 70 ವರ್ಷದ ತೆಂಗು. ಇದು ಬಿಡಿ ಸಿಕ್ಕಾಪಟ್ಟೆ ಫಸಲು ಬೀಳುತ್ತೆ. ತುಂಬಾ ಫಸಲಿದೆ. ಈಗ ಅಡಿಕೆ ಮತ್ತು ಬಾಳೆ ಇದೆಯಲ್ಲ, ಬಹಳ ಅದ್ಭುತವಾಗಿ ಬಂದಿದೆಯಪ್ಪ. ಅದೇನು ಗೊಬ್ಬರ ಕೊಟ್ಟಿದ್ದೀರೋ ಏನೋ? ಇನ್ನು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಬಿಟ್ಟರೆ ದಾಟ್ಕೊಂಡ್ ಬನ್ನಿ ಸರ್, ಅದು ಮುರಿದೋಗ್ಬಿಡುತ್ತೆ. ನಾನೇ ಮುರಿದಾಕ್ತೆ. ಮೆಣಸು ಹಾಕಿದ್ದೀನಿ ಈಗ. ಅಲ್ಲ, ಇದು ನಂದೇ ಅಡಿಕೆ ತೋಟ. ನೋಡಿ ಸರ್, ಏನು ಈ ಚೀಲಗಳೆಲ್ಲ ಉಳಿಸ್ಬಿಟ್ಟಿದ್ದೀರಲ್ಲ ಗೊಬ್ಬರ. ನಾನು ಈಗ ಡ್ರಿಲ್ಲರು ಪರ್ಚೇಸ್ ಮಾಡಿದ್ದೀನಿ. ನಾಳೆ ಡ್ರಿಲ್ಲರ್ ತಂದು, ಈಗ ಬಿಸಿ ಇದೀನಿ ಸುಮ್ಮನೆ, ಡ್ರಿಲ್ಲರ್ 2 ಅಡಿ ಡ್ರಿಲ್ಲರ್ ಹೊಡೆದು ಗೊಬ್ಬರ ತುಂಬಿಡ್ತೀನಿ. ಸುಮ್ಮನೆ ಮೇಲೆ ಹಾಕಿದ್ರೆ 30% ಕೆಲಸ ಮಾಡುತ್ತೆ. ಸುಮ್ಮನೆ ಅದಕ್ಕೆ ಡ್ರಿಲ್ಲರ್ ಹೊಡೆದು ತುಂಬಿಡ್ತೀನಿ. ಇದು ಏನಕ್ಕೆ ಅಂದರೆ ಅದೇ ಲೇಬರ್ದು ಸಮಸ್ಯೆ. ಏನೂ ಇಲ್ಲ, ಡ್ರಿಲ್ಲರ್ ಒಬ್ಬನೇ ಹೊಡಿಬೋದು. ಅಲ್ಲೇ ನೋಡ್ರಿ, ಅಲ್ಲಿಗೆ ಬಂದಿದೆ ಫೆನ್ಸಿಂಗು. ಅಲ್ಲಿಂದ ಬಂದು ಇಲ್ಲಿಗೆ ಬಂದಿದೆ. ಇದೊಂದು ಈ ಮರಗಳು ಉಪಯೋಗಿಸ್ಕೊಂಡು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಮಧ್ಯದಲ್ಲಿ ಬರುತ್ತಾ? ಇಲ್ಲ, ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿಗೆ ನಿಮ್ಮ ಬೌಂಡ್ರಿ ಅಲ್ಲಿವರೆಗೆ ಹೋಗಲ್ವಾ? ಇದೆ. ಅಲ್ಲಿ ತನಕ ಹಾಕ್ಕೊಳಕ್ಕೆ ಇಷ್ಟಕ್ಕೆ 3 ಲಕ್ಷ ಆಗೈತೆ. ಈಗ ಫುಲ್ ಅದರಲ್ಲಿ ನಾಟಿ ಕೋಳಿ ಸಾಕು. ನಾಟಿ ಕೋಳಿ ಮಾಡ್ತೀನಿ. ನಾಟಿ ಕೋಳಿ. ಬನ್ನಿ ಗೌಡ್ರೆ, ನೀವು ಇವತ್ತಿಗೂ ಮೆಣಸು ಬಂದಿದೆ. ಮೆಣಸು ಅದೇ 400 ಗಿಡ ಹಾಕಿದ್ದೀನಿ. ಈಗ ಮಧ್ಯಕ್ಕೆ ಏಲಕ್ಕಿ, ನಲ್ಲೇಣಿ ಗ್ರೀನ್ ಗೋಲ್ಡ್ ಮಾಡ್ತೀನಿ. ಫಸ್ಟ್ ಈಗ ಟ್ರೆಂಚ್ ಹೊಡಿತೀನಿ. ಟ್ರೆಂಚ್ ಹೊಡೆದು ಗೊಬ್ಬರ ಮತ್ತು ಕೆಮ್ಮಣ್ಣು ತುಂಬಿಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ಇನ್ನು ಮುಂದೆ ಟಿಲ್ಲರಲ್ಲಿ ಹೊಡಿಯಂಗೆ ಇಟ್ಕೊತೀನಿ. ಯಾಕಂದರೆ ಎರೆಮಣ್ಣು ಸ್ವಲ್ಪನಾರು ಬೇಸ ಕೇಳುತ್ತೆ. ತೋಟ ತುಂಬ ಚೆನ್ನಾಗಿದೆ. ಎಷ್ಟು ಎರೆಮಣ್ಣಿಗೆ ಕಲ್ಲಿನೆಲ್ಲ ಕೇಳಲ್ಲ, ಕೆಬ್ಬೆನೆಲ್ಲ ಕೇಳಲ್ಲ. ಎರೆಮಣ್ಣಿಗೆ ಸ್ವಲ್ಪನಾರು ಕಲ್ಟಿವೇಶನ್. 25 ವರ್ಷದ್ದು
ಇದು 25 ವರ್ಷ 25-28 ವರ್ಷ ಆಗಿದೆ. ಎಕರೆ ಬರುತ್ತೆ ಇದು ಎಷ್ಟು ಎಕರೆ? ಇದು 1 ಎಕರೆ. 1 ಎಕರೆಯಲ್ಲಿ ಎಷ್ಟು ಅಡಿಕೆ ಕೆಡವಿದ್ದೀರಿ? ಇದಾ 100 ಕ್ವಿಂಟಲ್ ಹತ್ತತ್ರ ಬಂದಿತ್ತು. ಹಸಿ ಅಡಿಕೆ 100 ಕ್ವಿಂಟಲ್ ದಾಟಿದೆ. 100 ಕ್ವಿಂಟಲ್. ಹಾಂ 100 ಕ್ವಿಂಟಲ್ ಅಂದ್ರೆ ಏನು 1 ಎಕರೆಗೆ 100 ಕ್ವಿಂಟಲ್ ಬೇಕಾದಷ್ಟು ಆಯ್ತು. 10 ಟನ್ನು. 10 ಟನ್. ಓಕೆ, ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದಿರಿ. ಅಡಿಕೆ ತೋಟನೂ ತುಂಬ ಚೆನ್ನಾಗಿದೆ. ನೀವು ಏನು ನೋಡ್ರಿ, ಆ ಬಾಳೆ ನೋಡಿರೋಂತೂ ಕಣ್ಣು ಆಸರಾಗಬೇಕು. ನಮಗೆಲ್ಲ ಗುರುಗಳು ಯಾರಿಲ್ಲ. ನಮ್ಮ ದೊಡ್ಡಪ್ಪ ಆಗಲಿ, ದೊಡ್ಡಪ್ಪ ಬಿಟ್ಟು ಅವರೇ ದೇವರು, ಅವರೇ ಗುರುಗಳು. ಅವ್ರು ಬಿಟ್ಟ ಮೇಲೆ ನಮ್ಮಪ್ಪ. ನಾನು ಹೇಳ್ತಿರೋದು ನಿಮಗೆ ಏನಾದ್ರು ಕೃಷಿಲಿ ಇನ್ಸ್ಪೈರ್ ಆಗೋ ರೀತಿಯಲ್ಲಿ ಅವರೇ ನಮ್ಮ ದೊಡ್ಡಪ್ಪ. ಅವರು ರಾಜ್ಯ ಪ್ರಶಸ್ತಿ ವಿಜೇತರು. ಅವರೇ ನಮ್ಮ ಗುರುಗಳು. ಪ್ರತಿಯೊಂದು ಕ್ಷಣಕ್ಕೂ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ನಾವು ಗುದ್ಲಿ ಹಿಡ್ಕೊಂಡ್ರು ಏನು ಮಾಡ್ರು ಅವ್ರನ್ನೇ ನೆನೆಸ್ಕೊಳ್ಳೋದು. ಹಾಂ ಸರಿ. ತಂದೆಯವ್ರದ್ದು ಗೈಡೆನ್ಸ್ ತುಂಬ ಚೆನ್ನಾಗಿ, ತಂದೆಯವ್ರ ಗೈಡೆನ್ಸ್ ಇರುತ್ತೆ. ಅವ್ರದ್ದು ಗೈಡ್ಲೈನ್ಸ್ ಇದು ಬೇರೆ. ಅವ್ರ ಜೊತೆಗೆ ಇದ್ದಾರೆ. ಅವ್ರ ಜೊತೆಲಿ ಇಲ್ಲ ನಮ್ಮ ದೊಡ್ಡಪ್ಪ. ಅವರು ಯಾವಾಗಲೂ ಇಲ್ಲೇ ಇರ್ತಾರೆ. ದೊಡ್ಡಪ್ಪ ಅವರು ಭಾಳ ಅವರು ನೆನಪಲ್ಲಿ ಮರೆಯಂಗಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಡಿ. ಹಾಗಾರೆ ಅಂತ ಒಂದು ವಿದ್ಯೆ ಕಲಿಸಿ ಹೋಗಿದ್ದಾರೆ. ಆದ್ರೆ ಒಬ್ರು ಮಾತಾಡಿದ್ರಲ್ಲ ಸರ್ ಗಟ್ಟಿಸಾಗಿ, ಸೇಮ್ ನಮ್ಮ ಅಣ್ಣವರು ಅದೇ ತರ. ನಮ್ಮ ದೊಡ್ಡಪ್ಪ ಹೆಂಗಪ್ಪ ಅಂದ್ರೆ ಜಮೀನಿನ ವ್ಯವಹಾರಗಳು ಅವು ಇದ್ದರೆ ಹೊರಗಡೆ ಹೋಗೋರು. ಬಿಟ್ಟರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಆವಾಗ ಮೊದಲು ದನ ಜಾಸ್ತಿ ಬರೀ ಹುಲ್ಲು, ನಮ್ಮವೆಲ್ಲ ಕುಯ್ಯೋ ಹುಲ್ಲಿನ ಬದುಗಳು. ಅವು ಒಂದು ದಿನಕ್ಕೆ 4-4 ಹುಲ್ಲು ಕುಯ್ಯೋರು. ನಮ್ಮವೆಲ್ಲ ಕಮ್ಮಿ ಅಲ್ಲ ಆವಾಗ. 8-10 ಎಮ್ಮೆ, ಒಂದು 15-20 ಹಸುಗಳು, 4-3 ಜೊತೆ ಎತ್ತುಗಳು, ದನಗಳು ಬೇರೆ ಎಕ್ಸ್ಟ್ರಾ, ಕುರಿ 50-100, ಕತ್ತೆ, ಒಳ್ಳೆ ಕೃಷಿ ಕುಟುಂಬ. ಕತ್ತೆಗಳು, ನರಿನೂ ಸಾಕ್ಬಿಟ್ಟಿದ್ದು. ಮಾರ್ಟಿನ್ ಅವರೇ, ಪಾರಿವಾಳ, ಕತ್ತೆ ಏನು ಸಾಕಿಲ್ಲ. ನಮ್ದೊಂದು ನವಿಲಿದೆ. ನಮ್ದೊಂದು ನವಿಲ್ ಇಲ್ಲೇ ಓಡಾಡ್ತಿರುತ್ತೆ. ಅದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ದೇ ಒಂದು ನವಿಲಿದೆ. ಅದು ಇಲ್ಲೇ ಯಾವಾಗಲೂ ನಮ್ಮ ಜಮೀನಲ್ಲೇ ಇಲ್ಲೇ ಓಡಾಡ್ತಿರುತ್ತೆ. ಇಲ್ಲೇ ಇರುತ್ತೆ. ಯಾಕಂದ್ರೆ ಮೊಟ್ಟೆ ತಂದಿಟ್ಟು ಮರಿ ಮಾಡಿದ್ದು ಚಿಕ್ಕಿದ್ದು ಅಂತ. ಅಲ್ಲ, ಈಗ ನೀವು ಓದಿರೋದು ಮೆಕ್ಯಾನಿಕಲ್ ಅವರು ಅಷ್ಟೇ B.Ed ಓದಿ HM ಎಕ್ಸಾಮ್ ಎಲ್ಲ. ನೀವು ಕೃಷಿ ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ನಾನು ಕೊರೋನಾ ಬಂದ್ಬಿಡ್ತಲ್ಲ. ಅಲ್ಲ, ಮೆಕ್ಯಾನಿಕ್ ಆಗಿ ಕೃಷಿ ಕಷ್ಟ ಗೊತ್ತಿತ್ತಲ್ಲ, ಯಾಕೆ ನೀವು ಆ ಕಡೆಗೆ ಹೋಗ್ಲಿಲ್ಲ, ಈ ದಿಕ್ಕಿಗೆ ಬಂದ್ರಿ? ನಮ್ದು ಕೊರೋನಾ ಲಾಕ್ಡೌನ್ ಆಗ್ಬಿಡ್ತಲ್ಲ. ನನ್ನ ನಂಬಿ 5-6 ಜನ ಹುಡುಗರಿದ್ರು. ಏನು ಮಾಡಿದೆ, ಕೊನೆ ಕಷ್ಟಪಟ್ಟೆ ಕೊನೆಗೆ ಗೊತ್ತಲೇ ನನ್ನ ಟೂಲ್ಸ್ ಎಲ್ಲ ಅವರಿಗೆ ದಾನ ಕೊಟ್ಬಿಟ್ಟತ್ಲೆ. ಹೇಳ್ರ ನೀವೇನ ಮಾಡ್ಕೊಳ್ರಿ. ಅವು ಸಾಬ್ರು ಹುಡುಗರು, ಅವು ಬಂಟ್ರು. ಅವ್ರು ಹೆಂಗೋ 60 ದಿವಸ ಕೆಲಸ ಸಿಕ್ಕರು ಹೆಂಗ ಮಾಡ್ಕೊಂಡು ಬದುಕಂತಾರೆ ಎಲ್ಲ ಕೊಟ್ಬಿಟ್ಟು. ಆಮೇಲೆ ನಾನು ನನ್ನ ಮಗಳು ಕಾಡು ಮೇಡೆಲ್ಲ ಬಿದ್ದು ಸುತ್ತಿ ನಮ್ಮೂರಿಗೆ ಬರೋತ್ತಿಗೆ ಒಂದು ಇಡೀ ದಿವಸ ಆಗ್ಬಿಡ್ತು. ಗಾಡೀಲಿ 2 ವೀಲರ್ಲಿ. ಈಗ ಬಂದು ಎಷ್ಟು ವರ್ಷ ಆಯಿತು? ಕರೆಕ್ಟಾಗಿ 6 ವರ್ಷ ಆಯ್ತು ಅಷ್ಟೇ. 6 ವರ್ಷಕ್ಕೆ ನೀವು ಕೃಷಿನ ಇಷ್ಟೊಂದು ಆಯ್ಕೆ ಮಾಡ್ಕೊಂಡು, ನಮ್ಮ ಅಪ್ಪರೆಲ್ಲ ಮಾಡಿ ಚೆನ್ನಾಗಿ ಬಂದೋಬಸ್ತಾಗಿ ಮಾಡಿದ್ರು. ನಾವು ಇನ್ನೂ ಸ್ವಲ್ಪ ಬೆಳೆಸ್ಕೊಂಡು. ಅದೇ ಹೌದು. ಅಲ್ಲ ಇರ್ಲಿ, ಈಗ ನೀವು ನಿಮ್ಮ ಅಪ್ಪ ಮಾಡಿದ್ದ, ಈಗ ಅಪ್ಪರ್ ಮಾಡಿದ್ದನ್ನ ಉಳಿಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾ ಇದೀರಿ. ನಾವು ಬಂದ್ಮೇಲೆ ನನ್ನ ತಮ್ಮಂದೆಲ್ಲ ಬೆತ್ತಲು ಭೂಮಿ, ಆ ಒಂದಕ್ಕೂ ಅಡಿಕೆ ಸೊಸಿ ಹಾಕಿದ್ದೀವಿ. ಅವು ಫಸ್ಲಿಗೆ ಬಂದಿದ್ದಾವೆ. 4 ವರ್ಷ 2 ತಿಂಗಳು ನಡೀರಿ. ಅವೆಲ್ಲ ಆಗಲೇ 5-6 ಮನೆ ಬಿಟ್ಟಿದ್ದಾವೆ. ನೋಡೋಣ. ಆದ್ರೆ ಅಡಿಕೆ ಏನ್ರಿ ಸೈಜ್ ನೋಡ್ರಿ ರಮೇಶ್ ಅಣ್ಣ, ಏನ್ ಸೈಜ್ ಅದ್ಭುತ.